ಮೊದಲನೇದಾಗಿ ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ಒಬ್ಬರ ಕಡೆಯಿಂದ ಭೇಟಿ ಆಗಲಿಲ್ಲ. ಸೊ ಫಸ್ಟ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಬಂದಿರೋದಕ್ಕೆ ಫ್ಯಾಮಿಲಿ ಆ್ಯಂಡ್ ಎಸ್ not the best person in this world. Best comes out. Gandhi Dipano, I think God has been very kind. Sir, straight up. ಸರ್ ಫಸ್ಟಿಂದ ನಾವು ಹೇಳೋದು ಯಾವಾಗಲೂ ಸಿನಿಮಾ ಚಿತ್ರರಂಗನೇ ಒಂದು ಫ್ಯಾಮಿಲಿ ಥರ ಅಂತ ಹೇಳ್ತೀವಿ. ಸೊ ಹಾಗೆ ಒಂದು ತಮ್ಮನ ಥರನೋ ಒಂದು ಮಗನ ಥರನೋ ಒಂದು ಫ್ರೆಂಡ್ ಥರನೋ ಎಲ್ಲ ಒಂದು ಎಮೋಷನ್ಸ್ ಇಟ್ಕೊಂಡು ನಿನ್ನೆ ಬಂದು ನನಗೆ ಎಷ್ಟೊಂದು ಜನ ಬ್ಲೆಸ್ ಮಾಡೋದು. ಇವತ್ತು ನಿನ್ನೆ ಆಗೋದು ಇವತ್ತೆಲ್ಲ ಬಂದು ನಮಗೆ ಬ್ಲೆಸ್ ಮಾಡೋಗ್ತೇವೆ. ಸೊ ಅದು ಹೇಗೆ ಅಂತಂದರೆ ಒಂದು ಫ್ಯಾಮಿಲಿ ಫಂಕ್ಷನ್ ನಡೀತಾ ಇದೆ ಅನ್ನೋದು ಒಂದು ಫೀಲಿಂಗು. ನನಗೂ ಕೂಡ ಅದೇ ಥರ ಒಂದು ಬಾಂಧವ್ಯತೆ ಇದೆ. ಆ್ಯಂಡ್ ಇಂಡಸ್ಟ್ರಿ ಕೂಡ ನನಗೆ ಎಲ್ಲ ಜೊತೆ ಅಷ್ಟು ಆತ್ಮೀಯತೆ ಇರ್ತದೆ ನನಗೆ. ಆ್ಯಂಡ್ ಸಿನಿಮಾ ಬಿಟ್ಟರೆ ಇನ್ನೇನು ಫಂಕ್ಷನ್ಸ್ ಅಥವಾ ಯಾವುದೂ ಇಲ್ಲ. ಫಸ್ಟ್ ಟೈಮ್ ನಮ್ಮದು ಪರ್ಸ್ನಲ್ ಇಲ್ಲ ಫಂಕ್ಷನ್ ನಾನು ಬಂದಿದ್ದಲ್ವ. ಸೊ ಎವ್ರಿ ಒನ್ ಸೋ ಗ್ರೇಸ್ಫುಲ್ ದಟ್ ಎಲ್ಲರೂ ಬಂದು ನಮ್ಮನ್ನು ಮಾಡಿ ಬ್ಲೆಸ್ ಮಾಡೋದು. ಎಲ್ಲರಿಗೂ ಥ್ಯಾಂಕ್ ಯು ಸರ್. ಈಗ ಇಡೀ ಕುಟುಂಬ ಜೊತೆಗಿದೆ, ಕುಟುಂಬದ ಆಪ್ತರು ಕೂಡ ಮಿಸ್ ಮಾಡ್ಕೊಂಡಿದ್ರಿ, ಆ ಬಗ್ಗೆ ಮಾತಾಡಿದ್ರಿ ದರ್ಶನ್ ಸರ್. ಅನ್ಕೊಳ್ತಿದ್ದೀನಿ ತುಂಬ ಆಯ್ತು ಬೇಕಾ ಒಂದು 2-3 ಸಾರಿ ಡೇಟ್ ಕೂಡ ಪೋಸ್ಟ್ಪೋನ್ ಮಾಡೋದಾಗಿತ್ತು. ಅವ್ರ ಆಶೀರ್ವಾದ ಪಡೆದು ಫೈನಲಿ ಕಾಲ ಆ ಗಳಿಗೆನೆ ಅದೇನೇ ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಆ್ಯಕ್ಚುಲಿ ನಾವು ಲಗ್ನ ಪತ್ರಿಕೆ ಬರ್ಸೋಕ್ಕಿಂತ ಮುಂಚೆನೇ ಆ ಡೇಟ್ ಒಂದಷ್ಟು ಆಪ್ಷನ್ಸ್ ತೊಗೊಂಡು ನಾನು ಬಾಸ್ ಹತ್ರ ಮಾತಾಡಿದಾಗ ನಮ್ಮದು ಶೂಟಿಂಗ್ ಯಾವಾಗ ಬರುತ್ತೆ, ಏನು ನಿಮ್ಗೆ ಎಷ್ಟು ಗ್ಯಾಪ್ ಬೇಕು ಅಂತೆಲ್ಲ ಅವ್ರು ಯೋಚನೆ ಮಾಡಿ August 11th ಅನ್ನೋದು ಒಂದು ಓಕೆ ಈ ಮಾರ್ಕ್ಸ್ ಡೇಟ್ ಚೆನ್ನಾಗಿರ್ತದೆ ಒಂದು 2-3 ಆಪ್ಷನ್ ಇಟ್ಕೊಂಡಿದ್ದಾರೆ. ಆಗಸ್ಟಲ್ಲಿ ಸೊ ಹಂಗಾಗಿ ಅವರು ಹಾಗಾಗಿ ನನಗೆ ತುಂಬ ಒಂಥರ ಡೈಲಾಗ್ ಬಂದ್ಬಿಟ್ಟು ಏನು ಮಾಡಬೇಕು ನಾನು ನೋಡಿದೆ. ನಮ್ಮ ತಾಯಿ ಹೆಚ್ಚು ಎಲ್ಲಿಂದ ಬಂದಾಗ ಜೀವನ ತುಂಬ ಇಂಪಾರ್ಟೆಂಟ್ ಮನಸ್ಸುಗಳಲ್ವ ಇದೆಲ್ಲ. ಅವಾಗ ಅನ್ಸುತ್ತೆ ನಮ್ಮ ಜೀವನದ ಏಳಿಗೆಗಳನ್ನ ನಮ್ಮ ಪೇರೆಂಟ್ಸ್ ನೋಡಬೇಕು, ಆಕೆಯವರು ಜೊತೆಗಿರ್ಬೇಕು ಆ ಟೈಮಲ್ಲಿ. ಅಲ್ಲಿಲ್ಲ ಅಂತಂದಾಗ ಅವ್ರ ಅನುಕೂಲ ಸ್ಥಿತಿ ನಮಗೆ ಒಂಚೂರು ಎಮೋಷನಲ್ ಅದೇ ಆಗಿದೆ. ಅವರು ನಮ್ಮ ಲೈಫಲ್ಲಿ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಸರ್. ತುಂಬ ಅಪರೂಪ ಜೋಡಿ ಅಂದರೆ ಡೈರೆಕ್ಟರ್ ಮತ್ತು ಹೀರೋಯಿನ್ ಕಾಂಬಿನೇಷನ್ ಎಲ್ಲ ಹೇಳ್ತಿರೋದು. ಹೌದು, ಸಮಥಿಂಗ್ ಪ್ರೊಫೆಷನಲಿ ಅದಾಗಿದೆ ಅಷ್ಟೇ. ಬಟ್ ಅದರ್ವೈಸ್ ಇಟ್ಸ್ ಟು ಇಂಡಿವಿಜುವಲ್. ಈ ಥರದೊಂದು ಪರ್ಸ್ನಾಲಿಟಿ, ಈ ಥರದೊಂದು ಪರ್ಸನ್ ನನಗೆ ಸಿನಿಮಾ ಹೊರತಾಗಿ ಸಿಕ್ಕಿದ್ರು ಕೂಡ ಬಹುಶಃ ಅಕ್ಸೆಪ್ಟ್ ಮಾಡ್ತಿದ್ದೀನಿ ನಾನು. ಆದರೂ ಮಾತ್ರ ಶುರು ಮಾಡಿದಾಗ ಅದೇ ಇದ್ದಿದ್ದು. ಯಾವತ್ತೂ ಅವ್ರಿಗೆ ಒಂದು ನನ್ನ ಹೀರೋಯಿನ್ ನಾನು ಸ್ಟಾರ್ಟ್ ಆದಮೇಲೆ ನಮ್ಮ ಸೆಲೆಬ್ರಿಟಿ ನಾನು ಯಾವುದೂ ಅದು ತಲೆಯಲ್ಲಿ ಇಲ್ಲ. ನನಗೂ ಅಷ್ಟೇ ನಾವಿಬ್ಬರು ಮಾತಾಡಬೇಕಾದ್ರೆ ಮ್ಯಾರೇಜ್ ಅಂತಲೇ ತಲೆ ಇಟ್ಕೊಂಡು ಮಾತುಕತೆ ಶುರುವಾಗಿದೆ. ಅಂದರೆ ನಿಮ್ಮದೊಂದು ಪ್ರಪೋಸಲ್ ನನಗೆ ಒಂದು ಅರೇಂಜ್ ಮ್ಯಾರೇಜ್ ಪ್ರಪೋಸಲ್ ಬಂದರೂ ಬಹುಶಃ ಒಪ್ಕೊಂಡ್ಬಿಡ್ತಿದ್ದೆ ನಾನು ಈ ಥರದ್ದು ಒಂದು ವ್ಯಕ್ತಿಗೋಸ್ಕರ. ಸೊ ನನಗೆ ಚಿತ್ರರಂಗ ಇವತ್ತು ನೋಡಿದ್ರು ನಮ್ಮ ತಾಯಿಗೆ, ನಮ್ಮ ತಂದೆಗೆ, ನಮ್ಮ ಅಣ್ಣನಿಗೆ ಎಲ್ಲ ನಮ್ಮ ಇಡೀ ಕುಟುಂಬಕ್ಕೆ ಚಿತ್ರರಂಗ ಕೊಡುಗೆ ಕೊಟ್ಟಿದ್ದು. ಸೊ ಇದೊಂದು ಕೊಡುಗೆ ನನಗೆ ಚಿತ್ರರಂಗದಿಂದ ಮತ್ತೆ ಸಿಕ್ಕಿದೆ. ಸೊ ನಿಮಗೆ ಸ್ಪೆಷಲ್ ಡೇ ಯಾಕಂತಂದ್ರೆ ನಿಮ್ಮ ಬರ್ಡೇ ದಿನ ಅದ್ರ ಬಗ್ಗೆ ಮಾತಾಡೋದು ಇಲ್ಲ. ಆ್ಯಕ್ಚುಲಿ ನನಗೆ ಒಳ್ಳೆ ದಿನ ಬೆಸ್ಟ್ ಡೇಟ್ಸ್ ಅಂತ ಬರ್ಡೇ ದಿನ ಅಂದಾಗ ಅದು ವೆರಿ ವೆರಿ ಪ್ರೆಷಸ್ ಅಂತ ಹೇಗೆ ಮತ್ತೆ ಅವ್ರು ಕೇಳಿದ್ರು ನನಗೆ ನಿಮ್ಮ ಬರ್ಡೇ ದಿನ ವೆಡ್ಡಿಂಗ್ ಡೇ ಸೇಮ್ ಇದ್ರೆ ಪರವಾಗಿಲ್ವಾ ಅಂತ. ಇಟ್ಸ್ ಓಕೆ, ಇಟ್ಸ್ ವೆರಿ ಸ್ಪೆಷಲ್. ಆನ್ ಆಗಿರೋ ದಿನನೇ ಸ್ಟಾರ್ಟಿಂಗ್ ಎಲ್ಲ ಚಾಪ್ಟರ್ ಇವತ್ತು ನಿರಾಳ ಅಂತ ಅನ್ಸುತ್ತೆ. ಯಾಕಂದರೆ ತುಂಬ ವರ್ಷ
ಖಂಡಿತವಾಗ್ಲೂ ಅವರು ಅದೇ ಎಮೋಷನಲ್ ಆಗಿದ್ದಾರೆ. ನನಗೆ ಅದೇ ಅವರ ಇದ್ದಂಥ ಆಸೆ ಅವ್ರು ಯಾವತ್ತೂ ಮನೆ ಇನ್ನೊಂದು ಮದುವೆ ಯಾವುದು ಕೇಳೇ ಇಲ್ಲ ಅವ್ರು ಯಾವತ್ತೂ ಒಂದೇ ಮದುವೆ ಮಾಡ್ಕೋಬೇಕು ಅಂತ. ಸೊ ಅದೆಲ್ಲ ನಮ್ಮ ಕೈಯಲ್ಲಿ ಇಲ್ಲ, ದೇವ್ರ ಇಚ್ಛೆ ಇರುತ್ತೆ. ಸೊ ಅದು ಇವತ್ತೊಂದು ನಡೆ ಮೇಲೆ ಬರಬೇಕು, ನಮ್ಮ ಕಣ್ಣಲ್ಲಿ ಇದು ಆಗಿತ್ತು. ಥ್ಯಾಂಕ್ ಯು ಸರ್. ಮತ್ತೆ ಒಂದ್ಸಲ ಪ್ಲೀಸ್ ಎಲ್ಲ ಊಟ ಮಾಡ್ಕೊಂಡು ಹೋಗಿ. ಜೊತೆಗೆ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೊ ಮಚ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.